ಬನ್ರಿ ನಮ್ಮ ಹೆಮ್ಮೆಯ ಕಿರ್ಗಲ್ ಸಂತೆಗೆ ನೈಟಲ್ಲೂ ಸುಧಾ ಜನ ಗಿಜಿ ಗಿಜಿ ಕಣ್ರಿ. ಮಳೆ ಹೋದ್ರೂ ಸುಧಾ ವಾಯುವಾಟಿಕೇನು ಕಮ್ಮಿನೇ ಇಲ್ಲ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ಕೊಂಬನ್ನಿ. ಹಲೋ ಗೈ, ಶುಕ್ರವಾರ ಶನಿವಾರದ ಬ್ಲಾಗ್ ಎರಡು ಈ ವಿಡಿಯೋದಲ್ಲಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ಕೊಂಬನ್ನಿ. ಸೊ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ರೆಡಿ ಮಾಡ್ಕೊಂಡು ಹೊರಡ್ತೈತೆ. ನಮ್ಮ ಬಾಸ್ ಬಾರೆ ಬನ್ನಿ ಹೋಗೋಣ ಅಂತ ಇದ್ರು. ಸರಿ ಬನ್ನಿ ಬಾಸ್ ಅಂದ್ಬಿಟ್ಟು ನಾವು ಹೊರಟಿದ್ದೆ. ಸಂತಮಣ ಮಹೇಶ್ ಅಣ್ಣ ಹೋಟ್ಲಿಗೆ ಹೋದ್ವಿ. ಸೊ ಅಲ್ಲಿ ನೋಡ್ತಾ ಇರೋ ಜನ ರಾಶಿ ಜನಗಳು ಕಣ್ರಿ. ಈ ಮೇಂಟೆನೆನ್ಸೇ ಮಾಡೋಕ್ಕಾಯ್ತಲ್ಲ ಪಾಪ. 6 ಸೀಟ್ ಇದ್ದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಒಳಗಡೆ 4 ಸೀಟ್ 10 ಸೀಟ್ ಇದ್ದರೆ ಟೋಟಲ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನೋಡ್ತಾ ಇದ್ದೀರಲ್ಲಿ ವೀಕ್ಷಕರೇ ದೃಶ್ಯದಲ್ಲಿ ಎಷ್ಟು ಸ್ಪೀಡಾಗಿ ಅವಾಯ್ಡ್ ಮಾಡ್ತಾರೆ ಅಂದರೆ, ಆದರೂ ಸುಧಾ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಇಲ್ಲಂತೂ ತಿಂಡಿ ಮಾತ್ರ ಸೂಪರಾಗಿರುತ್ತೆ ಅಂತ ಹೇಳಕ್ಕೆ ಸ್ವಲ್ಪ ಟ್ರೈ ಮಾಡಿ ನೋಡಿ ಬಂದು ಬಾತ್ ಕೊಡ್ತಾರೆ. ಸೊ ಬಾತ್ಗಿಂತ ನನ್ನ ಫೇವ್ರೇಟ್ ಇಲ್ಲಿ ದೋಸೆ ಇವತ್ತು ಮಿಸ್ ಆಯಿತು. ಸೊ ಅದಕ್ಕೆ ಇಡ್ಲಿನ ಪ್ಯಾಕ್ ಮಾಡಿಸ್ಕೊಂಡೆ. ವೀಕ್ಷಕರೇ ಒಳ್ಳೆ ಮೃದುವಾಗಿ ಸಿಕ್ತು. ಸೊ ಅದನ್ನು ಚಟ್ನಿ ಅಂತೂ ಸೂಪರ್ ಕಣ್ರಿ. ಈ ಹೋಟ್ಲಿಗೆ ಯಾರೆಲ್ಲ ಹೋಗಿಲ್ಲ ದಯವಿಟ್ಟು ವಿಸಿಟ್ ಕೊಡಿ. ಹೊಟ್ಟೆ ತುಂಬ ಊಟ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ನಿಮಗೆ. ಸೊ ವೀಕ್ಷಕರೇ ನಾವಿವತ್ತು ಏನು ತೋರಿಸ್ತಿದ್ದೀನಿ ನಿಮಗೆ, ನೆನ್ನೆ ಚುರ್ಕಿ ಹಾಕಿದ್ವಿ. ಸೊ ಮೊನ್ನೆ ನೀರು ಕಟ್ಟಿದ್ವಲ್ಲ ನೆನ್ನೆ. ಸೊ ಆ ನೀರಿನಲ್ಲಿ ಬಿಸಿಲು ವೇದನೆ ತಡೆಯಲಾರದೆ ಗುಮ್ಚುಕಿಗಳು ಹೆಂಗೆ ಸ್ನಾನ ಮಾಡ್ತವೆ ಅಂದರೆ, ಸೊ ನಾವೇ ಕೆರೆ ಹುಡಿಗೆ ಹೋಗ್ತೀವಿ ಹಂಗೆ ಅವು ಮಿನಿ ಕೆರೆ ಮಾಡ್ಕೊಬಿಟ್ಟಿದ್ದಾವೆ. ಸರಿ ಬನ್ನಿ ವೀಕ್ಷಕರೇ, ಏನು ಕೆಲಸ ಮಾಡಿ ದಬಾಗ್ತಾಯಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದ ತೋರಿಸ್ತೀನಿ ನಿಮಗೆ. ಸೊ ಇದು ಇವತ್ತು ಬ್ಯಾಲೆನ್ಸ್ ಇರೋದು. ಸೊ ನೋಡ್ತಾ ಇದ್ದೀರಾ, ಗಮನಿಸ್ತಿದ್ದೀರಾ, ಇಷ್ಟು ಬ್ಯಾಲೆನ್ಸ್ ವರ್ಕ್ ಐತೆ. ಸೊ ಅದು ಏನೇನು ಕೆಲಸ ಹೇಗೇನು ರೆಡಿ ಮಾಡಿದ್ದೀವಿ ಎಲ್ಲ ನಮ್ಮ ಮುಂದಿನ ವಿಡಿಯೋ ತೋರಿಸ್ತೀನಿ. ಸರಿ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬಂದು ಯಾಕಂಡ್ರಿ ಊಟ ತೊಗೋಣ ಅಂತ. ಆ ಬಿಸಿಲು ತಡೆಯೋಕ್ಕಾಗದೇ ಒಂದು 5 ನಿಮಿಷ ಕುಂತ್ಕೊಬಿಟ್ಟು ಯಾಕಂಡ್ರಿ. ಅಲ್ಲಿ ಹಿಂದೆ ನೋಡಿದ್ರೆ ತಾರ್ಪಲ್ಲು ಏನು ಕಿತ್ಕ ಹೊಡಿತೈತೆ ಬಿಸಿಲು ಕಣ್ರಿ. ಅದರಲ್ಲೂ ಸುಧಾ ಕಾವು. ಸರಿ ಅಂದ್ಬಿಟ್ಟು ಇದು ಇವತ್ತಿನ ಬ್ಲಾಗ್ಸು ಅಂದರೆ ಶನಿವಾರದ ಬ್ಲಾಗ್ ಫ್ರೆಂಡ್ಸ್. ಸೊ ಇಲ್ಲ ಗಿಡ ಮರಕ್ಕೆ ಅಂದ್ಬಿಟ್ಟು ಎಲ್ಲ ಸೌಂಡ್ ಮಾಡ್ಕೊಬರ್ತಾಯಿದ್ರು. ಸೊ ನಮ್ಮ ಮನೆಯವ್ರು ಕೇಳೋದ್ರಲ್ಲ ಗಿಡ ಬೇಕಿತ್ತು ಅಂತ. ಸೊ ಬನ್ರಮ್ಮ ಫಸ್ಟು ಗಿಡ ಬೆಳೆಸೋಣ, ಮೊದಲು ಹಸಿರಿದ್ದರೆ ನಾವು ಉಸಿರಾಡೋದು. ಸೊ ಫಸ್ಟು ಗಿಡ ಹಾಕೋಣ ಅಂದ್ಬಿಟ್ಟು ನಾನು 1 2 3 ಗಿಡ ತಗೊಂಡೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಒಳ್ಳೆ ತಳಿ ಅನಿಸುತ್ತೆ, ನೋಡಬೇಕು. ಸೊ ಸೂಜಿ ಮಲ್ಲಿಗೆ, ಸರಿ ಅಂದ್ಬಿಟ್ಟು ನನಗೆ ಟೈಮ್ ಆಗುತ್ತಲ್ಲ. ಸೊ ವೀಕ್ಷಕರೇ ಬೆಳಬೆಳಿಗ್ಗೆ ಡ್ರೈ ಫ್ರೂಟ್ಸ್ ಇದನ್ನು ಟ್ರೈ ಮಾಡಿ, ಹೆಲ್ತ್ಗೊಳ್ಳೇದು, ಬಾಡಿಗಂತೂ ಫುಲ್ಲು ಫಿಟ್ನೆಸ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಟ್ರೈ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ವೀಕ್ಷಕರೇ. ಸರಿ ಅದನ್ನು ಮುಗಿಸ್ಕೊಂಡು ಅದನ್ನು ತಿಂದ್ಬಿಟ್ಟು ನಾನು ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಟೈಮಿಂಗ್ಸ್ ಓವರ್ ಆಯ್ತಾಯಿತ್ತು ನನ್ನ ಕೆಲಸಕ್ಕೆ. ಯಾಕಂದರೆ 8 ಗಂಟೆಗೆ ನಾನು ಮನೆ ಬಿಡ್ತೀನಿ. ಕೆಲಸ ಹತ್ರ ಹೋಗೋದಕ್ಕೆ 8:15 ಆಗುತ್ತೆ ವೀಕ್ಷಕರೇ. ಸರಿ ಅಂದ್ಬಿಟ್ಟು ನಾನು ಬೆಳಬೆಳಿಗ್ಗೆ ಇದು ಅಭ್ಯಾಸ ಮಾಡ್ಕೊತೀನಿ. ಸೊ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ, ಇವತ್ತು ಫ್ರೀ ಆಗಿದೆ ಅಂತ ಮಾಡಿದೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ ಸಿದ್ದಣ್ಣ ಇಬ್ಬರು. ಸೊ ವರ್ಕ್ಗೆ ಬಿಸಿಲು ಹೆವಿ ಇತ್ತು, 8 ಗಂಟೆ 8:15ಗೆ. ಸೊ ವರ್ಕ್ ಏನೇನು ಮಾಡಿದ್ದೀವಿ ಅಂತ ಮುಂದೆ ತೋರಿಸ್ತೀನಿ. ಸೊ ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೆ ನಮ್ಮ ಹೆಮ್ಮೆಯ ಕಿರ್ಗಾಲ್ ಸಂತೆ ಮಳಿಗೆ ಕಣ್ರಿ. ಸಂತೆ ಅಂದಮೇಲೆ ಕೇಳಬೇಕಾ. ಸೊ ಮಳೆ ಹೋದ್ರೂ ಸುಧಾ ವ್ಯಾಪಾರ ಅಂತ ವಹಿವಾಟಿಗಂತೂ ಕಮ್ಮಿ ಇಲ್ಲ. ಸೊ ಎಲ್ಲ ನೋಡ್ತಾ ಇದ್ರೆ ಎಲ್ಲ ತಾರ್ಪಾಲ್ ಹಾಕೊಂಡು ಮಾಡ್ತಾಯಿದ್ರು. ಸೊ ನಮ್ಮ ಮನೆಗೆ ಈರುಳ್ಳಿ ಬೇಕಿತ್ತು, ಸ್ವಲ್ಪ ಐಟಮ್ಗಳು ಬೇಕಿತ್ತು. ಒಂದು 5 kg ಹಾಕಿ ಬಾಸ್ ಅಂದೆ. 100 ರೂಪಾಯಿಗೆ 5 kg ಅಂತೆ. ಸೊ ದಪ್ಪಾಗಿರೋದು ಹಾಕಪ್ಪ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಸ್ಕೊಂಡು ಸ್ವಂತಿಂತು ಏನೇನು ಬೇಕೆಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ರೆಡಿ ಆದೆ. ಮಳೆ ಓದಿರೋದಕ್ಕೋದಕ್ಕೂ ಏನು ತಾರ್ಪಲೆಲ್ಲ ಕಟ್ಕೊಬಿಟ್ಟಿದ್ರು ಪಾಪ. ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ, ಎಲ್ಲ ಆಗಲೇ ಮೂಟೆಗಳೆಲ್ಲ ತುಂಬ್ಕೊಬಿಟ್ಟಿದ್ದಾರೆ. ಯಾಕಂದರೆ ಮಳೆಲೆಲ್ಲ ಹೋಗುತ್ತೆ ಅಂದ್ಬಿಟ್ಟು ವೀಕ್ಷಕರೇ. ಸೊ ಪಾಪ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಿಗೆ ಈ ಥರ ಆಗ್ಬಿಟ್ರೆ ತುಂಬ ತೊಂದರೆ ಆಗ್ಬಿಡುತ್ತೆ. ಏನು ಮಾಡ್ತೀರಾ, ಮಳೆನೂ ಬೇಕು ಎಲ್ಲ ಬೇಕು, ಇದಾಗಿರುತ್ತೆ. 2 days ಬ್ಲಾಕ್ ಮತ್ತೆ ಸಿಗೋಣ ಮುಂದೆ. ಬಾಯ್.